ಸಿಲಿಕಾನ್ ಸಿಟಿ ವೈದ್ಯರು ಹಲ್ಲೆ ಪ್ರಕರಣಗಳನ್ನು ವಿರೋಧಿಸಿ ಬೀದಿಗಿಳಿದ ಡಾಕ್ಟರ್ಸ್. ಎನಫ್ ಇಸ್ ಎನಫ್ ಎಂಬ ಕಟ್ಟಕಡೆಯ ಎಚ್ಚರಿಕೆ. ವೈದ್ಯರಿಗೆ ಸಾಥ್ ಕೊಟ್ಟ ಗೃಹ ಸಚಿವರ ಅಭಯ. ಎಸ್, ನಗರದ ಫ್ರೀಡಂ ಪಾರ್ಕ್ನಲ್ಲಿ ವೈದ್ಯರು ನಡೆಸಿದ ಧರಣಿಯ ಹೈಲೈಟ್ಸ್ ಇದು. ಮಹಾವೀರ್ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ವೈದ್ಯರ ಮೇಲೆ ಹಲ್ಲೆ ಪ್ರಕರಣ ಖಂಡಿಸಿ ವೈದ್ಯರೆಲ್ಲ ಒಟ್ಟಾಗಿದ್ರು. ಪದೇ ಪದೇ ಜರುಗ್ತಾ ಇರುವ ಹಲ್ಲೆ ಪ್ರಕರಣಕ್ಕೆ ಎಚ್ಚರಿಕೆ ಕೊಡಲು ತೀರ್ಮಾನಿಸಿದ್ರು. ಈ ತೀರ್ಮಾನ ಅವರನ್ನೆಲ್ಲ ಫ್ರೀಡಂ ಪಾರ್ಕಿನಲ್ಲಿ ಒಟ್ಟುಗೂಡಿಸಿತ್ತು. ಪ್ರೈವೇಟ್ ಹಾಸ್ಪಿಟಲ್ ಅಂಡ್ ನರ್ಸಿಂಗ್ ಹೋಮ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ನಗರದ ವೈದ್ಯರು ಒಕ್ಕೊರಲಿನಿಂದ ಹಲ್ಲೆ ಖಂಡಿಸಿದ್ರು. ವೈದ್ಯರನ್ನ ದೇವರಂತೆ ಕಾಣಬೇಕು, ಅವರು ನಿಮ್ಮಂತೆ ಮನುಷ್ಯರು. ಜೀವ ತೆಗೆಯಲು ಯಾವ ವೈದ್ಯ ಕೂಡ ಬಯಸುವುದಿಲ್ಲ. ಕಡೆ ನಿಮಿಷದ ತನಕ ರೋಗಿಯ ಜೀವಕ್ಕಾಗಿ ಹೋರಾಟ ನಡೆಸುತ್ತಾನೆ. ಆದ್ರೆ ಇದನ್ನ ಮರೆತು ಪಶುಗಳಂತೆ ರೋಗಿಗಳ ಸಂಬಂಧಿಕರು ವೈದ್ಯರ ಮೇಲೆ ಹಲ್ಲೆ ನಡೆಸುತ್ತಾರೆ. ನಾವು ನಮ್ಮ ಕೈಲಾದಷ್ಟು ಮಾಡೇ ಮಾಡ್ತೀವಿ. ಆದರೂ ಕೂಡ ಕೈ ಮೀರಿ ಕೆಲವು ಟೈಮು ತುಂಬ ಸೀರಿಯಸ್ ಕಾಯಿಲೆ ಇದ್ದವರು ತೀರೋಗೋ ಚಾನ್ಸಸ್ ಇರುತ್ತೆ. ಹಾಗಂತ ಡಾಕ್ಟ್ರು ನೆಗ್ಲಿಜೆಂಟ್ ಆಗಿ ಕೆಲಸ ಮಾಡಿದರು, ಡಾಕ್ಟ್ರ್ ಕೇರ್ ತಗೊಂಡಿಲ್ಲ ಅಂತ ಇವಾಗ ಕೆಲವರು ಈ ಥರ ಒಂದು ಹಾಸ್ಪಿಟಲ್ ಗ್ಲಾಸ್ ಹೊಡೆಯೋದು, ವೈದ್ಯರ ಮೇಲೆ ಹಲ್ಲೆ ಮಾಡೋದು. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಆದ್ರೆ ಆ ದೇವರ ಮೇಲೆ ಇಂದು ಹಲ್ಲೆ ನಡೆಯುತ್ತಿದೆ. ಪೂಜಿಸುತ್ತಿದ್ದ ದೇವರ ಮೇಲೆ ಚಪ್ಪಲಿ ಎಸೆಯಲಾಗುತ್ತಿದೆ. ಮೊದಲು ವೈದ್ಯರನ್ನ ದೇವರಂತೆ ನೋಡುವುದನ್ನ ಬಿಡಿ, ಸಾಮಾನ್ಯ ಮನುಷ್ಯರಂತೆ ನೋಡಿ ಎಂದು ಕರ್ನಾಟಕ ಮೆಡಿಕಲ್ ಅಸೋಸಿಯೇಷನ್ ಉಪಾಧ್ಯಕ್ಷ ರವೀಂದ್ರ ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ಘಟಾನುಘಟಿ ವೈದ್ಯರಾದ ನಾರಾಯಣ ಹೃದಯಾಲಯದ ಡಾಕ್ಟರ್ ದೇವಿ ಶೆಟ್ಟಿ, ಮಣಿಪಾಲ್ ಆಸ್ಪತ್ರೆ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಸುದರ್ಶನ್ ಬಲ್ಲಾಳ್, ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಸೇರಿದಂತೆ ಸರಿಸುಮಾರು 2,000 ವೈದ್ಯರು ಪ್ರತಿಭಟಿಸಿ ಹಲ್ಲೆ ಕ್ರಮ ವಿರೋಧಿಸಿದ್ರು. ಮೊದಲನೇದಾಗಿ ನನ್ನನ್ನ ದೇವರು ಅಂತ ಹೇಳಿ ಗರ್ಭಗುಡಿನಲ್ಲಿ ನನ್ನನ್ನ ಕೂಡಾಕಿ ನಿನ್ಗಿಷ್ಟ ಬಂದಾಗ ಪೂಜೆ ಮಾಡೋದು, ಇಷ್ಟ ಇಲ್ಲದೆ ಇದ್ದಾಗ ಚಪ್ಪಲಿನ ನೋಡಿಯೋದು, ಈ ಧೋರಣೆನ ದಯವಿಟ್ಟು ಬಿಡಿ. ನೀವು ಭಕ್ತಾದಿಗಳು ಯಾರಿದ್ದೀರೋ ಬೇಕಾದಾಗ ಒಂಥರ, ಬೇಡದೇ ಇದ್ದಾಗ ಒಂಥರ ಅಂತ ಮಾಡಬೇಕು. ಇತ್ತ ವೈದ್ಯರ ಪ್ರತಿಭಟನೆಯ ಕಾವು ಹೆಚ್ಚುತ್ತಿದ್ದಂತೆ ಅತ್ತ ಗೃಹ ಸಚಿವ ಕೆಜೆ ಜಾರ್ಜ್ ಪ್ರತಿಭಟನಾ ಸ್ಥಳಕ್ಕಾಗಮಿಸಿ ವೈದ್ಯರೊಂದಿಗೆ ನಾವಿದ್ದೇವೆ ಎಂಬ ಭರವಸೆ ನೀಡಿದ್ರು. ವೈದ್ಯರ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಕಡಿವಾಣ ಹಾಕಲು 2009ರ ಕರ್ನಾಟಕ ವೈದ್ಯ ಸೇವಾ ವೃತ್ತಿಪರರ ವಿರುದ್ಧ ಹಿಂಸೆ, ಆಸ್ತಿಯ ಹಾನಿಯ ನಿರ್ಬಂಧ ಕಾಯ್ದೆ ಕಾನೂನನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸುತ್ತೇನೆ, ಜೊತೆಗೆ ಹಲ್ಲೆ ಮಾಡಿದವರಿಗೆ 3 ವರ್ಷದ ಕಠಿಣ ಸಜೆ ವಿಧಿಸುತ್ತೇವೆಂಬ ಮಾತುಗಳನ್ನಾಡಿದ್ರು. ಸಮಾಜದಲ್ಲಿ ವೈದ್ಯರು ಮಾಡುವಂಥ ಸೇವೆ ನಾವು ಸ್ಮರಿಸಿಕೊಳ್ಬೇಕಾಗ್ತದೆ. ಅವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಗ ಕಾನೂನನ್ನು ಯಾರೇ ಕೈಗೆ ತಗೋಬಾರ್ದು, ಕಾನೂನಲ್ಲಿ ಆ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಕಾಯ್ದೆ ತಂದಿದ್ದೀವಿ. ಸರ್ಕಾರದ ಭರವಸೆಗೆ ಮಣಿದ ವೈದ್ಯರು ಪ್ರತಿಭಟನೆಯನ್ನ ಕೈಬಿಟ್ರು. ಒಟ್ಟಾರೆ ನಮಗೂ ರಕ್ಷಣೆ ಕೊಡಿ ಎಂಬ ಕೂಗು ವೈದ್ಯರದ್ದಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ದೀಪ್ತಿ ತೋಳ್ಪಾಡಿ, ಇಟಿವಿ ನ್ಯೂಸ್, ಬೆಂಗಳೂರು. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ ಬ್ಯಾಂಗ್ ಬ್ಯಾಂಗ್ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.